ಸಂತೋಷ್. ನಾನು ಸ್ಕ್ರಾಚಲ್ಲಿ ಇದ್ದ ಅವನು ಸ್ಕ್ರಾಚ್ ಇಂದ ಅಲ್ಲಿ ಬೆಳಗಿನ ಜಾವ ಒಂದು ವ್ಯವಸಾಯ ಥರ ಸ್ಟಾರ್ಟ್ ಮಾಡಿ ಒಂದೇನೋ ಒಂದು ಇಂಪೋರ್ಟ್ ಎಕ್ಸ್ಪೋರ್ಟಲ್ಲಿ ಅವ್ರ ಜೊತೆ ಕೆಲಸ ಮಾಡಿ ತಿರ್ಗಾ ಒಂದು ಲೈಫ್ನ ಕಟ್ಕೊಂಡು ಒಂದು ವಾಲಿಸ್ ಪ್ರೊಡಕ್ಷನ್ ಅಂತ ಕಟ್ದ. ಆಲ್ರೆಡಿ ತೆಲುಗಲ್ಲಿ ತಮಿಳಲ್ಲಿ ನೋಡ್ಬೋದು ನೀವು ಆಲ್ಬಮ್ ಸಾಂಗ್ ಎಷ್ಟು ಪ್ರಿಫರೆನ್ಸ್ ಕೊಡ್ತಾರೆ ಅಂತ. ಕನ್ನಡದಲ್ಲಿ ತುಂಬ ಟೆಕ್ನಿಕಲಿ ಮಾಡಿದ್ದಾರೆ, ನೀವು ಅವ್ರು ನೋಡಿ. ಅವನ ರೂಪದಲ್ಲಿ ನಾನು ಹಿಂಗೆ ತೋರಿಸ್ಬೇಕು ನಿನ್ನ ಅಂತೇಳಿ ಹೇಳಿದ್ದ. ನೀನು ತಲೆ ಕಟ್ಸ್ಕೊಂಡ ನನ್ನ ನಂಬಿ ಮಾಡು ಅಂತೇಳಿ ಅವನ ಆಸೆ ಅದು, ನಂಗೆ ತೋರಿಸ್ಬೇಕು ಅಂತ. ಸುದ್ದಿ ಮನೆಯ ಸಮಸ್ತ ವೀಕ್ಷಕರ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ಚಂದನವನ ಅಂತಂದಾಗ ಇಲ್ಲಿ ಬಹಳಷ್ಟು ಡೈಮೆನ್ಷನ್ಸ್ ಬರ್ತವೆ. ಫಾರ್ ಎಕ್ಸಾಂಪಲ್ ಧಾರಾವಾಹಿಗಳನ್ನು ನಾವು ನೋಡ್ತೀವಿ, ರಿಯಾಲಿಟಿ ಶೋಗಳನ್ನು ನೋಡ್ತೀವಿ, ಸ್ಪೆಷಲ್ ಸೆಗ್ಮೆಂಟ್ಗಳನ್ನು ನೋಡ್ತೀವಿ. ಅದರ ಜೊತೆಗೆ ಸಿನಿಮಾಗಳನ್ನು ಕೂಡ ಸೆಲೆಬ್ರೇಟ್ ಮಾಡ್ತೀವಿ. ಈ ಸಿನಿಮಾಗಳು ಅಂತಂದಾಗ ಮತ್ತು ಒಂದಷ್ಟು ರಿಯಾಲಿಟಿ ಶೋಗಳು ಅಂತಂದಾಗ ಒಂದಷ್ಟು ಪ್ರೊಡಕ್ಷನ್ ಹೌಸ್ಗಳು ತುಂಬ ಎಕ್ಸ್ಟ್ರೀಮ್ ಲೆವೆಲಿಗೆ ಕೆಲಸಗಳು ಮಾಡ್ತಾ ಹೋಗ್ತವೆ. ಅದು ತೆರೆ ಹಿಂದೆ ನಿಂತ್ಕೊಂಡು ಕೆಲಸ ಮಾಡೋಕ್ಕೆ ಶುರು ಮಾಡ್ತಾರೆ. ನನಗೆ ತುಂಬ ಆಪ್ತವೆನಿಸುವಂತಹ ಮತ್ತು ಸುದ್ದಿ ಮನೆಗೆ ತುಂಬ ಆಪ್ತವೆನಿಸುವಂತಹ ಒಂದಷ್ಟು ತಂಡಗಳಲ್ಲಿ ನನ್ನ ಕಣ್ಣಿಗೆ ಸ್ಟ್ರೇಟ್ ಅವೇ ಬೀಳೋದು DR ಅಂದಾಗ DR ರಾಮ್ ಅವರು ಮತ್ತು ಅವ್ರ ಜೊತೆ ಇದ್ದಂತಹ ಒಂದು ತಂಡ. ಅದರಲ್ಲಿ ವಿಶೇಷವಾಗಿ ನಮ್ಮ ಆತ್ಮೀಯ ಗೆಳೆಯ ವಿನೋದ್ ಶ್ರೀವಿ. ಥ್ಯಾಂಕ್ ಯು ಸೋ ಮಚ್. ಪ್ರತಿ ಸಲಿನೂ ಅಂದರೆ ಒಂದು ಯಾವುದೋ ಈವೆಂಟಿಗೆ ಹೋಗ್ತೀವಿ, ಅಲ್ಲೆಲ್ಲ ಅರೇಂಜ್ಮೆಂಟ್ ನಡೀತಾ ಇರುತ್ತೆ. ಒಂದಷ್ಟು ನೀ ಅಲ್ಲಿ ಬಾರೋ ಅಂತ ಆರ್ಡ್ರ್ ಮಾಡಿದ್ದೇ ನಾನು ನಿಮ್ಮ ಹತ್ರ ನೋಡಿದ್ದು. ಈಗ ನಿಮ್ಮ ಜೊತೆ ಕೂತು ಮಾತಾಡುವಾಗ ಒಂದು ಎಕ್ಸ್ಟ್ರೀಮ್ ಲೆವೆಲ್ ಎಸೆನ್ಸ್ ಪಾಸ್ ಆಗುತ್ತೆ. ಈ ಉಗೆ ಮಾಯ್ಕಾರ ಅಂತಂದಾಗ ಡಾಕ್ಟರ್ ರಾಜ್ಕುಮಾರ್ ಅವ್ರು ನೆನಪಾಗ್ತಾರೆ, ಶಿವಣ್ಣ ನೆನಪಾಗ್ತಾರೆ. ಅಂದರೆ ಅವ್ರು ಹಾಡೋರು ಸಿನಿಮಾ ಮಾಡೋಂತಹ ಸಿನಿಮಾಗಳು. ಈ ಆಲ್ಬಮ್ ಸಾಂಗ್ಗೆ ಯಾಕೆ ಬೇಕಾಗಿತ್ತು ಅಂದರೆ ಒಂದಷ್ಟು ಕಮರ್ಷಿಯಲಿ ಬರ್ಬೋದಾಗಿತ್ತಲ್ಲ ವಿನೋದ್ ಅಂತ ನನ್ನ ಪರ್ಸ್ನಲ್ ರೆಸ್ಪೆಕ್ಟು. ಮೊದಲನೇದಾಗಿ ಸುದ್ದಿ ಮನೆ ವಾಹಿನಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಉಗೆ ಮಾಯ್ಕಾರ ಅನ್ನೋ ವಿಚಾರಕ್ಕೆ ಬಂದರೆ, ಡೈರೆಕ್ಟಾಗಿ ಆ ವಿಚಾರಕ್ಕೆ ಬಂದರೆ, ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಆಲ್ರೆಡಿ ಆಲ್ಬಮ್ ಸಾಂಗ್ನ ಯಾರೋ ನೀನು ಅಂತ 3 ಲ್ಯಾಂಗ್ವೇಜಲ್ಲಿ ಆಲ್ರೆಡಿ ಮಾಡಿದ್ದೆ ಒಂದು 4 ವರ್ಷದ ಹಿಂದೆನೇ. ಓಕೆ, ಆಲ್ಬಮ್ ಸಾಂಗ್ ಮಾಡಿ ಆ್ಯಕ್ಟಿಂಗ್ ಅಂತ ಬಂದಿದ್ದೆ ಇಂಡಸ್ಟ್ರಿಗೆ. ಬಟ್ ಟೆಕ್ನಿಕಲ್ ಆಗಿ ಬಂದೆ. PR ಅನ್ನೋ ಒಂದು ಸಂಸ್ಥೆ, ರಾಮ್ ಗೌಡ ಅವರು ಗೊತ್ತಿರಬೇಕು, ದಿಲ್ಮಾರ್ ಹೀರೋ, ನಮ್ಮ ಗುರುಗಳು ಇಂಡಸ್ಟ್ರಿಯಲ್ಲಿ. ಇವತ್ತು ನಾನು ಏನೇ ಟೆಕ್ನಿಕಲಿ ಪ್ರೂವ್ ಆಗಿರ್ಬೋದು, ಇಲ್ಲ ಕೆಲಸಗಳು ಮಾಡ್ತಾ ಇರ್ಬೋದು, ಮೀಡಿಯಾಗಳು ಸಂಬಂಧಪಟ್ಟಂಗೆ ಇವೆಂಟ್ಗಳಾಗಿರ್ಬೋದು, ನನಗೆ ಅವರ ಮಾರ್ಗದರ್ಶನದಿಂದನೇ ಮಾಡೋದು. ಅವರು ಪ್ರತಿಯೊಂದು ನನ್ನ ಲೈಫಲ್ಲೂ ಆಗಲಿ, ಕೆಲಸದಲ್ಲೂ ಆಗಲಿ, ನನ್ನ ಮನೆಗೂ ಆಗಲಿ, ಅವ್ರನ್ನ ನಾನು ಯಾವತ್ತೂ ಮರೆಯೋಕೆ ಹೋಗಲ್ಲ. ಪ್ರತಿ ಸಲ ನಾ DR ಆಫೀಸಿಗೆ ಬಂದಾಗ ನೀವು ಇದನ್ನು ಹೇಳ್ತಿರ್ತೀರಿ. ಅಂದರೆ ಆ ಪ್ರೀತಿ, ಆ ಗೌರವ ನಿಮ್ಮಲ್ಲಿ ಯಾವತ್ತೂ ಬದಲಾವಣೆ ಆಗಿಲ್ಲ. ನನಗದು ಭಾಳ ಕನೆಕ್ಟ್ ಆಗುತ್ತೆ ಬೇಗ. ಕೊನೆ ತನಕ ಇರುತ್ತೆ ಅದು. ನಾನಿರೋ ತನಕ ನನ್ನ ಕುಟುಂಬ ಅವ್ರಿಗೆ ಇದಿರುತ್ತೆ. ಹಾಗೆ ಈ ವಿಚಾರಕ್ಕೆ ಬಂದಬೇಕಂದ್ರೆ ಉಗೆ ಮಾಯ್ಕಾರ ನನ್ನ ಗೆಳೆಯ ಸಂತೋಷ್. ನಾನು ಸ್ಕ್ರಾಚಲ್ಲಿ ಇದ್ದ ಅವನು ಸ್ಕ್ರಾಚ್ ಇಂದ ಒಂದು ಬ್ಯಾಕ್ ಡ್ಯಾನ್ಸರ್ ಆಗಿ ಅವನು, ಗೊತ್ತಲ್ಲ ನಿಮ್ಗೆ ರಿಯಾಲಿಟಿ ಶೋಲ್ಲಿ ಬ್ಯಾಕ್ ಡ್ಯಾನ್ಸರ್ಸ್ ಅಂದ್ರೆ ಹೆಂಗಿರುತ್ತೆ ಅಂತ. ಅಲ್ಲಿಂದ ಸ್ಟ್ರಗಲ್ ಮಾಡಿಕೊಂಡು ಲೈಫಲ್ಲಿ ತುಂಬಾ ಡೌನ್ಫಾಲ್ ನಾನು ನೋಡಿ, ಲೈಫೇ ಒಂದು ಬೇಡ ಅಂತ ಸಿಚುವೇಶನ್ ಹೋಗಿದ್ದ ನನ್ನ ಗೆಳೆಯ. ಸಿನಿಮಾದಾಗ ತುಂಬಾ ಆಗತ್ತಪ್ಪ, ಅವ್ನಿಗೆ ಹಂಗಾದಾಗ ಒಂದು ಫೋನ್ ಮಾಡಿದ, ನನಗೆ ಯಾಕೋ ಸೆಟ್ ಆಗ್ತಿಲ್ಲ, ನಾನು ಊರು ಬಿಡ್ತೀನಿ, ಬೇಡ ಈ ಊರು ನನಗೆ, ಬೆಂಗಳೂರು ಸೆಟ್ ಆಗ್ತಿಲ್ಲ, ಬೇಡ ತಲೆ ಕೆಡ್ಸ್ಕೊಂಬೇಡ. ಎಲ್ಲರಿಗೂ ಒಂದು ಟೈಮ್ ಬರುತ್ತೆ, ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರತಿಯೊಬ್ಬರಿಗೂ ಒಂದೇ ಬರುತ್ತೆ, ಕಾಯನ ಬಾ ಅಂತೇಳಿ. ಪಾಪ ಒಂದು ಫೋನ್ ಕಾಲ್ಗೆ ಅವತ್ತು ಬೆಂಗಳೂರಿಗೆ ಬಂದ. ಅಲ್ಲಿಂದ ಹೋಗಿ ಒಂದು ಕಡೆ ಜಾಗದಲ್ಲಿ ವ್ಯವಸಾಯ ಮಾಡಕ್ ಸ್ಟಾರ್ಟ್ ಮಾಡ್ದ ಸಂತೋಷ್, ಈ ಡೈರೆಕ್ಟ್ರು. ವ್ಯವಸಾಯ ಮಾಡಕ್ ಸ್ಟಾರ್ಟ್ ಮಾಡಿ ಅವ್ರ ಬಾಬಾ ಊರು ಬಿಟ್ಟು ಹೋಗ್ತಾ ಇದ್ದವನ್ನ ಕರೆದೆ, ಬೇಡ ಬಂದು ಏನೋ ಒಂದು ಲೈಫಲ್ಲಿ ಮಾಡು ಅಂತೇಳಿ ಜುಂಬಾ ಇನ್ಸ್ಟ್ರಕ್ಟರ್ನಾಗಿ ಒಂದು ಕಡೆ ಹೋದ್ರು. ಅಲ್ಲಿ ಬೆಳಗಿನ ಜಾವ ಒಂದು ವ್ಯವಸಾಯ ಥರ ಸ್ಟಾರ್ಟ್ ಮಾಡಿ ಒಂದೇನೋ ಒಂದು ಇಂಪೋರ್ಟ್ ಎಕ್ಸ್ಪೋರ್ಟಲ್ಲಿ ಅವ್ರ ಜೊತೆ ಕೆಲಸ ಮಾಡಿ ತಿರ್ಗಾ ಒಂದು ಲೈಫ್ನ ಕಟ್ಕೊಂಡು ಒಂದು ವಾಲಿಸ್ ಪ್ರೊಡಕ್ಷನ್ ಅಂತ ಕಟ್ದ. ವಾಲಿಸ್ ಪ್ರೊಡಕ್ಷನ್ ಅಂತ ಎಲ್ಲರನ್ನೂ ಕಲೆಕ್ಟ್ ಮಾಡಿ, ಅಲ್ಲಿ ಯಾರನ್ನೋ ಕಾಂಟ್ಯಾಕ್ಟ್ ಮಾಡಿ ಸಪೋರ್ಟ್ ಮಾಡೋರಿಗೆ ತುಂಬ ಸ್ಟ್ರಗಲ್ ಮಾಡಿ ನಾನು ಮಾಡ್ತೀನಿ, ನನ್ನ ಜೊತೆಗೆ ಮಾಡೋಣ. ನಾನು ಏನೇ ಮಾಡಿದ್ರು ನನಗೆ ಒಂದೊಂದು ಆಸೆ ಏನಂದರೆ, ಪ್ರತಿ ಸಲಿನೂ ಬರ್ತ್ಡೇಗೆ ನಾನು ಏನೋ ಒಂದು ಗುರ್ತಿಸ್ಕೊಬೇಕು ಅಂತೇಳಿ ಒಂದು ಕ್ಲಿಪ್ಸ್ ಮಾಡ್ತಾಯಿದ್ದೆ. ನಾನು ಟೆಲಿವಿಷನ್ನಾಗಿ ಇದ್ರೂ, ನಾನು ಟೆಕ್ನಿಕಲಲ್ಲಿ ಇದ್ರೂ ಆ್ಯಕ್ಟಿಂಗಲ್ಲಿ ಒಂದು ಬಿಡೋದು ಬೇಡ, ಅದನ್ನು ಹೆಂಗೆ ಕಾಣಿಸ್ಕೊಬೋದು ನಾನು ಅಂತ ಟ್ರೈ ಮಾಡ್ತಾರೋ. ನನಗೆ ಸಾಥ್ ಕೊಟ್ಟವನೇ ಸಂತೋಷ್ ಅವರು. ಪಾಪ ಪ್ರತಿ ಸಲ ಏನು ಮಾಡೋಕ್ಕೆ ರೆಡಿ ಅಂತ ಹೇಳ್ಬಿಟ್ಟು ರೆಡಿ ಇಡ್ತಾನೆ. ಹಂಗೆ ಕಟ್ಕೊಂಡು ಬಂದು ಇವತ್ತಿಗೂ ತುಂಬ ಆಲ್ಬಮ್ ಸಾಂಗು ಮಾಡಿದ್ದಾರೆ ಅವ್ರು. ನೀವು ವಾಲಿಸ್ ಫ್ಲಿಕ್ಸ್ ಯೂಟ್ಯೂಬ್ ಚಾನಲ್ ಸಿಗುತ್ತೆ, ನೀವು ಅಲ್ಲಿ ನೋಡ್ಬೋದು ವೀಕ್ಷಕರು. ತಮಿಳು ತೆಲುಗಲ್ಲೆಲ್ಲ ವಾಲಿಸ್ ಫ್ಲಿಕ್ಸ್ ಅನ್ನೋದು
ತುಂಬ ಆಲ್ರೆಡಿ ಫೇಮಸ್ ಆಗಿದೆ. ಕನ್ನಡದಲ್ಲಿ ನಾವು ಇವಾಗ ರೀಚ್ ಮಾಡಬೇಕು ಅಂತ ಆಲ್ರೆಡಿ ತೆಲುಗಲ್ಲಿ ತಮಿಳಲ್ಲಿ ನೋಡ್ಬೋದು ನೀವು ಆಲ್ಬಮ್ ಸಾಂಗ್ ಎಷ್ಟು ಪ್ರಿಫರೆನ್ಸ್ ಕೊಡ್ತಾರೆ ಅಂತ. ಕನ್ನಡದಲ್ಲಿ ತುಂಬ ಟೆಕ್ನಿಕಲಿ ಮಾಡಿದ್ದಾರೆ, ನೀವು ಅವ್ರು ನೋಡಿ. ಅದೇ ಥರ ಪ್ಲ್ಯಾನ್ ಮಾಡಿದ್ದು ಒಂದು ಶಿವ ಸಾಂಗ್ ಮಾಡಬೇಕು ಅಂತ ಫಿಕ್ಸ್ ಮಾಡಿದ್ವಿ. ಮಾಡೋಣ ಅಂತೇಳಿ ವಾರಣಾಸಿಲಿ ಮಾಡಬೇಕು ಅಂದ್ಕೊಂಡ್ವಿ ಈ ಸಾಂಗ್ನ. ಅದಕ್ಕೆ ಸಡನ್ನಾಗಿ ವಾರಣಾಸಿ ಬೇಡ, ಕರ್ನಾಟಕದಲ್ಲಿ ಏನು ಶಿವ ಅಂದರೆ ಮಾದಪ್ಪ, ಮಾದೇಶ್ವರದ್ದು ಮಾಡೋಣ ಅಂತ ಹೇಳ್ಬಿಟ್ಟು ಫಿಕ್ಸ್ ಆಗಿ ಅಟ್ ಎ ಟೈಮ್ ನೈಟೇ ಒಂದು ಪ್ರಭು ಅಂತ ಮ್ಯೂಸಿಕ್ ಡೈರೆಕ್ಟ್ರು ಚೆನ್ನೈ ಅವ್ರು ಫಿಕ್ಸ್ ಆದರು. ಫಿಕ್ಸ್ ಆಗಿ ಸ್ಟಾರ್ಟ್ ಆಯಿತು. ಇದಕ್ಕೆ ನಮಗೆ ಮೇಯ್ನು ಅನ್ನದಾತರು. ನಾವೇನೇ ಮಾಡ್ಬೇಕಂದ್ರೂ ದುಡ್ಡು ಬೇಕು. ಆ ಲಕ್ಷ್ಮೀನ ಅನ್ನಪೂರ್ಣೇಶ್ವರಿ ನಮ್ಗೆ ಸಂತೋಷ್ಗೆ ಅವ್ರ ಬಾಸು ಶಿವಲ್ಲಿ ಮ್ಯಾಮ್ ಅಂತ, ಅವರು ನಮ್ಗೆ ಇಂಡಸ್ಟ್ರಿಗೂ ಅವ್ರಿಗೂ ಸಂಬಂಧ ಇಲ್ಲ. ಅವರು ದೊಡ್ಡ ಕಂಪ್ನಿಯಲ್ಲಿ ವರ್ಕ್ ಮಾಡೋರು. ಅವರು ಏನೋ ಒಂದು ಆಗಲಿ ಒಳ್ಳೇದಾಗಲಿ ಹುಡುಗರಿಗೆ ಯಂಗ್ಸ್ಟರ್ಸ್ಗೆ ಸಪೋರ್ಟ್ ಮಾಡುವಂಥ ಕ್ಯಾರೆಕ್ಟ್ರು. ಅವರು ಸಪೋರ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿದಂಥ ಸಾಂಗ್ಗೆ ಹೋಗಿ ಅವರು ಶಿವ ಭಕ್ತೆ, ಮಾಡೋಣ ಶಿವ ಸಾಂಗ್ ಮಾಡಿ ಅಂತೇಳಿ ಒಂದು ಸಿನಿಮಾ ರೇಂಜಿಗೆ ಸಾಂಗ್ ಖರ್ಚು ಮಾಡಿದ್ದಾರೆ. ನಾನು ಸಾಂಗ್ ನೋಡ್ಬೇಕಾದ್ರೆ ನನ್ನ ಕಣ್ಣು ಮುಂದೆ ಬಂದಿದ್ದು, ಇತ್ತೀಚೆಗೆ ಬಹಳಷ್ಟು ದೊಡ್ಡ ದೊಡ್ಡ ಸಿನಿಮಾಗಳನ್ನು ನೋಡಿದಾಗ ಅವ್ರು ಹೇಳ್ತಾರೆ ಗೊತ್ತಾ, ಪ್ರೊಡಕ್ಷನ್ದವರು, ನಾವು ಸೆಟ್ಟಿಗೆ ಅಷ್ಟು ಕೋಟಿ ಖರ್ಚು ಮಾಡಿದ್ವಿ, ಇಷ್ಟು ಕೋಟಿ ಖರ್ಚು ಮಾಡಿ, ಅದು ಔಟ್ಪುಟ್ ನೋಡಿದಾಗ ಕಣ್ಣು ಮುಂದೆ ಅನಿಸ್ತಾ ಇರುತ್ತೆ, ಗುರು ಖರ್ಚು ಮಾಡಿದಾರಂತೆ. ನನಗೆ ಉಗೆ ಮಾಯಿಕರದಲ್ಲಿ ಆ ಫಸ್ಟ್ ಫ್ರೇಮಿಂದನೂ ಕೊನೆ ಆ ಸ್ಕ್ರೋಲಿಂಗ್ ಬರೋವರೆಗೂ ಸಖತ್ತು ಗ್ರ್ಯಾಂಡು ರಿಚ್ ಕಾಣಿಸ್ತಾ ಇತ್ತು. ಈ ಆಲ್ಬಮ್ ಸಾಂಗಿಗೆ ಇಷ್ಟು ಅಥೆಂಟಿಸಿಟಿನ ಕೊಟ್ಟಿದ್ದೀರಿ. ಇದಕ್ಕೇನೋ ರೀಸನ್ ಇದೆ ಅಂದರೆ ದೊಡ್ಡ ದೊಡ್ಡರ ಜೊತೆ ಕೆಲಸ ಮಾಡೋದ್ರೆ ಫಸ್ಟ್ ಪ್ರಾಜೆಕ್ಟ್ ಗುರು ಹಿಂಗೆ ಇರಬೇಕು ಅಂತ ವಿನೋದ್ ಶ್ರೀವಿದ್ ಏನಾದ್ರು ಕನಸಿತ್ತಾ? ಇಲ್ಲ, 100% ಇತ್ತು. ಯಾಕಂದರೆ ಇಂಡಸ್ಟ್ರಿಲಿ, ಕನ್ನಡ ಇಂಡಸ್ಟ್ರಿಲಿ ನಾವೊಂದು ಗುರುತಿಸ್ಕೊಬೇಕು ಅಂದರೆ, ಸುಮ್ಮನೆ ನಾನು 100 ಜನ ಆಲ್ಬಮ್ ಸಾಂಗ್ ರಿಲೀಸ್ ಮಾಡ್ತಾರೆ ಯೂಟ್ಯೂಬ್ ತೆಗೆದ್ರೆ, 100 ಜನ ನಾನು ಸಿನಿಮಾ ಮಾಡ್ತೀನಿ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಒಂದು ಮಾರ್ಕ್ ಹಾಕಬೇಕು ಅಂದರೆ ನಾವು ಈ ಥರ ಎಫರ್ಟ್ ಹಾಕಲೇಬೇಕು. ಸುಮ್ಮನೆ ಏನೋ ಬಂತು ಅಂತ ಮಾಡೋದಲ್ಲ. ಟೆಕ್ನಿಕಲಿ ಹಾರ್ಡ್ ವರ್ಕ್ ಮಾಡಿದ್ರೆ 100% ಇಂಡಸ್ಟ್ರಿ ರಿಸಲ್ಟ್ ಇದ್ದೇ ಇದೆ ಅಂತ ಹೇಳ್ಬಿಟ್ಟು ಈ ಕಂಠೀರವ ಸ್ಟುಡಿಯೋಲಿ 2 ದಿವಸ ಸೆಟ್ ಹಾಕ್ಬಿಟ್ಟು ಮಾಡಿರೋದು. ಓಕೆ, 6.5 ನಿಮಿಷದ ಹಾಡು 2 ದಿವಸ ಸೆಟ್ ಹಾಕಿ ನಮ್ಮ ಪ್ರೊಡಕ್ಷನ್ ಹೌದು ವಾಲೀಸ್ ಪ್ರೊಡಕ್ಷನ್ ಶಿವಲ್ಲಿ ಮ್ಯಾಮು ಅಷ್ಟು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಈ ಒಂದು ಆಲ್ಬಮ್ ಸಾಂಗ್ನ ಒಂದು ಮೂವಿಗೆ ಕಡಿಮೆ ಇಲ್ಲದೆ ಇರಂಗೆ ಎಷ್ಟು ಜನ ಇದ್ರು ಕ್ರೂ ಮೆಂಬರ್ಸ್? 100ರಿಂದ 150 ಜನ ಇದ್ರು. ಗುರು ಸಿನಿಮಾ ರೇಂಜಲ್ಲಿ ಮಾಡಿದ್ರು ಗುರು ಇವರು. ಅದರಲ್ಲಿ ಇನ್ನೊಂದು ಏನಂದ್ರೆ ಡ್ಯಾನ್ಸರ್ಗೆ ಥ್ಯಾಂಕ್ಸ್ ಹೇಳಿಸ್ಬೇಕು. ಆ ಪೇಂಟ್ ಒಂದಿದೆ, ನೀವು ಸಾಂಗ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಅವರು ಅವತ್ತಿನ ನೈಟು ಅದನ್ನ ವಾಶ್ ಮಾಡ್ಲಿಲ್ಲ, ಹಂಗೆ ಮನ್ಕೊಂಡ್ರು ಎಲ್ಲಾರು ಆ ಇಚ್ಚಿಂಗ್ ಅಲ್ಲೇ ಡ್ಯಾನ್ಸರ್ಸ್ಗಳು. ಈ ವಿಡಿಯೋ ಮೂಲಕ ಡ್ಯಾನ್ಸರ್ಸ್ ಥ್ಯಾಂಕ್ಸ್ ಹೇಳ್ತೀನಿ. ಅವರು ಹಂಗೆ ಮನ್ಕೊಂಡು ತಿರ್ಗಾ ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಶೂಟಿಗೆ ಬಂದರು. ಡ್ಯಾನ್ಸರ್ಸ್ಗೆ ಥ್ಯಾಂಕ್ಸ್ ಹೇಳಬೇಕು. ಹಂಗೆ ಈಗ ಈ ಉಗೆ ಮಾಯ್ಕರಾಗೆ ಸಾಥ್ ಕೊಟ್ಟಂತ ಮೇಯ್ನು ನಮ್ಮ ಪವರ್ ಅಂದರೆ ಮಹಾಲಿಂಗ ಅವರು, ತಮಿಳ್ ಸಿಂಗರು. ಈಗ ಕರುಪು ಆಗಲಿ, ನಮ್ಗೆ ಏಳುಮನೆ ಆಗಲಿ, ಕನ್ನಡದಲ್ಲಿ ಏಳುಮಲೆ ಸಾಂಗ್ ಆಡಿದ್ದಾರೆ. ಅವ್ರದ್ದೊಂದು ಪವರ್ಫುಲ್ ವಾಯ್ಸ್ ಬಂತು. ಹಂಗೆ ಮ್ಯೂಸಿಕ್ ಡೈರೆಕ್ಟರ್ ಪ್ರಭು ಅವರು, DOP ನೀವು ನೋಡ್ಬೋದು. DOPನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಮೂರ್ತಿ ಚಿಕ್ಕದು ಕೀರ್ತಿ ದೊಡ್ಡದು ಅನ್ನಂಗೆ. ಫಸ್ಟ್ ಶಾರ್ಟು ನಿಮ್ಮ ಇಂಟ್ರೊಡಕ್ಷನ್ನು ಅರ್ಧ ಶಿವಲಿಂಗ ಇರುತ್ತೆ, ಆ ಶಿವಲಿಂಗಕ್ಕೆ ಅರ್ಧ ಫೇಸ್ ಬರುತ್ತೆ ನಿಮ್ಮದು, ಹಂಗೆ ಮೂಮೆಂಟ್ ಆಗ್ತೀರಾ. ಕರೆಕ್ಟಾ? ಬ್ರಿಲಿಯಂಟ್ ಶಾರ್ಟ್. ಅಂದರೆ ಆ ಒಂದು ಸ್ಪಿರಿಚುವಲ್ ಫೀಲಿಂಗ್ ಬರುತ್ತೆ, ಕನೆಕ್ಟಿವಿಟಿ ಬರುತ್ತೆ. ಈ ಐಡಿಯಾ ಹೆಂಗೆ ಅಂದರೆ ಡಿಸ್ಕಸ್ ಹೇಗೆ ಮಾಡಿದ್ರೆ? ಇಲ್ಲ, ಈ ಪ್ರತಿಯೊಂದು ಅಲ್ಲಿ ಏನೇ ಇದ್ರು ನಾನು ಬರೀ ಪಾತ್ರಧಾರಿ. ಇದಕ್ಕೆಲ್ಲ ನಿದ್ದೆಗೆಟ್ಟಿ ಹಿಂಗೆ ಬರಬೇಕು ಅಂತ ಮಾಡಿದವರು ನಿರ್ದೇಶಕರು, ಕೋರಿಯೋಗ್ರಾಫರ್, ಆಕ್ಟರು, ಮಲ್ಟಿ ಟ್ಯಾಲೆಂಟೆಡ್ ಸಂತೋಷ್, ವಾಲೀಸ್ ಸಂತೋಷ್. ನಾನು ಏನೇ ಅವನ ರೂಪದಲ್ಲಿ ನಾನು ಹಿಂಗೆ ತೋರಿಸ್ಬೇಕು ನಿನ್ನ ಅಂತೇಳಿ ಹೇಳಿದ್ದ. ನೀನು ತಲೆ ಕಟ್ಸ್ಕೊಂಡ, ನನ್ನ ನಂಬಿ ಮಾಡು ಅಂತೇಳಿ ಅವನ ಆಸೆ ಅದು. ನಾನು ತೋರಿಸ್ಬೇಕು ಅಂತ. ಯಾಕಂದ್ರೆ ಈಗಿನ ಫ್ರೆಂಡ್ಶಿಪ್ಪಲ್ಲಿ ನೋಡ್ಬೇಕು, ಒಬ್ರಿಗೊಬ್ರು ಬೆಳೆಯೋದೇ, ಸಪೋರ್ಟ್ ಮಾಡೋದೇ ಕಷ್ಟ. ಅಂಥದ್ರಲ್ಲಿ ನನ್ನ ಒಂದು ಆ್ಯಕ್ಟಿಂಗ್ ಕೆರಿಯರ್ನ ನಾನು ನಿನ್ನ ರೂಪಿಸ್ತೀನಿ ಅಂತ ಹೇಳಿ ತೋರಿಸಿದ್ದು ಸಂತೋಷ್ಗೆ. ಅದಕ್ಕೆ ಥ್ಯಾಂಕ್ಸ್ ಸಂತೋಷ್ಗೆ ಹೇಳ್ತೀನಿ. ಆಮೇಲೆ ಈ ಲಿರಿಕ್ಸ್ ಹೆಂಗೆ ಅಂದರೆ ಡಿಸ್ಕಸ್ ಮಾಡಿ ಅದನ್ನ ರಫ್ ಕಟ್ಗಳಾಯ್ತಾ ಹೇಗೆ ಅಂತ? ಇಲ್ಲ, ಮಾದೇಶ್ವರ ಬೆಟ್ಟದಲ್ಲಿ ವಿಚಾರ ತಿಳ್ಕೊಂಡ್ವಿ, ಅಲ್ಲಿ ವಿಚಾರ ಏನಿದೆ ಅಂತ. ಯಾಕಂದ್ರೆ ಮಾದೇಶ್ವರ ಅನ್ನೋದೇ ಒಂದು ಕರ್ನಾಟಕದ ಒಂದು ಎಮೋಷನ್. ಆ ಎಮೋಷನ್ನ ನಾವು ಟಚ್ ಮಾಡಬೇಕು ಅಂದ್ರೆ ಸ್ವಲ್ಪ ಹುಷಾರಾಗೆ ಮಾಡಬೇಕು. ಅದನ್ನ ಅಲ್ಲಿ ಹೋಗಿ ವಿಚಾರಿಸ್ಕೊಂಡು 2 ದಿವಸ ಸರ್ಚ್ ಮಾಡಿ ಅಲ್ಲಿ ಯಾರ್ಯಾರು ಏನೇನಿದ್ದಾರೆ ಅಧಿಕಾರಿಗಳನ್ನ, ಸ್ವಾಮೀಜಿಗಳನ್ನ ಆಶೀರ್ವಾದ ತಗೊಂಡು, ಮಾದೇಶ್ವರ ಬೆಟ್ಟ ಸ್ವಾಮೀಜಿಗಳಾಗಲಿ, ದೇವ್ರಿಗೂ ಹೋಗಿ ಕೇಳ್ಕೊಂಡು, ಅಪ್ಪ ನಿಮ್ಮ ಹೆಸರು ಹೇಳ್ಕೊಂಡು ಮಾಡ್ತಾ ಇದೀವಿ, ಒಳ್ಳೇದು ಮಾಡಲಿ ಅಂತೇಳಿ ಅಲ್ಲಿಂದ ಅವರ ವಿಷಯಗಳು ತಿಳ್ಕೊಂಡು ನಮಗೆ ಕೇಶವ್ ಅಂತ ನಮ್ಮ ಟೆಕ್ನಿಕಲ್ ವರ್ಕಲ್ಲಿ ಇಂಡಸ್ಟ್ರಿಯಲ್ಲಿ ಇದ್ದಾರೆ, ಅವರು ತುಂಬ ಚೆನ್ನಾಗಿ ಲಿರಿಕ್ಸ್ ಮಾಡಿಕೊಟ್ರು. ಅದನ್ನು ಸಂತೋಷ ಸ್ವಲ್ಪ ಕರೆಕ್ಷನ್ ಮಾಡಿ ತುಂಬ ಚೆನ್ನಾಗಿ ರೆಡಿ ಮಾಡಿದ್ರು.